ಇನ್ನು ನಿಮ್ಮ ವಾಹನಗಳಿಗೆ ಯಾರೆಲ್ಲ HSRP ನಂಬರ್ ಪ್ಲೇಟ್ ಅನ್ನು ಅಳವಡಿಸಿಕೊಂಡಿಲ್ವೋ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದ್ರೆ ಒಂದು ಸ್ವಲ್ಪ ತಾತ್ಕಾಲಿಕವಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಯಾಕೆ ನೋಡಿ. HSRPC ನಂಬರ್ ಪ್ಲೇಟ್ ಅಳವಡಿಸದವರಿಗೆ ಮತ್ತೆ ರಿಲೀಫ್. ಜೂನ್ 12ರವರೆಗೆ ಮತ್ತೆ ಅವಕಾಶ ವಿಸ್ತರಣೆ. ಕಾಲಾವಕಾಶ ವಿಸ್ತರಿಸಲು ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ. HSRPC ನಂಬರ್ ಪ್ಲೇಟ್ ಅಳವಡಿಕೆ ಮಾಡದ ವಾಹನ ಮಾಲೀಕರಿಗೆ ಮತ್ತೆ ರಿಲೀಫ್ ಸಿಕ್ಕಿದೆ. ಈ ಹಿಂದೆ ಮೇ 31ರ ತನಕ ವಿಸ್ತರಣೆಗೊಂಡಿದ್ದಂತಹ ನಂಬರ್ ಪ್ಲೇಟ್ ಅಳವಡಿಕೆ ಕೊನೆ ದಿನ ಈಗ ಮತ್ತೊಮ್ಮೆ ವಿಸ್ತರಣೆಯಾಗಿದ್ದು, ಮೇ 31ರ ಬಳಿಕ ಅಳವಡಿಕೆ ಮಾಡದವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಂತಹ ಸಾರಿಗೆ ಇಲಾಖೆ ಸದ್ಯ ಯೋಚನೆಯನ್ನ ಕೈಬಿಟ್ಟಿದೆ. HSRPC ನಂಬರ್ ಪ್ಲೇಟ್ ಸಿದ್ಧಪಡಿಸುವಂತಹ ಕಂಪನಿಗಳಲ್ಲಿ ಒಂದಾಗಿರುವಂತಹ BND ಎನರ್ಜಿ ಲಿಮಿಟೆಡ್ ನಂಬರ್ ಫಲಕ ಅಳವಡಿಸೋದಕ್ಕೆ ವಿಧಿಸಿರುವಂತಹ ಮೇ 31ರ ಗಡುವನ್ನ ವಿಸ್ತರಿಸಬೇಕು ಅಂತ ಕೋರಿ ಮಧ್ಯಂತರ ಅರ್ಜಿಯನ್ನ ಸಲ್ಲಿಸಿತ್ತು. ಇನ್ನು ಅರ್ಜಿಯನ್ನ ನ್ಯಾಯಮೂರ್ತಿ MJS ಕಮಾಲ್ ಅವರಿದ್ದಂತಹ ರಜಾ ಕಾಲದ ನ್ಯಾಯಪೀಠ ವಿಚಾರಣೆಯನ್ನ ನಡೆಸಿತು. ಈ ವೇಳೆ ಪ್ರಕರಣಕ್ಕೆ ಸಂಬಂಧಿಸಿದಂತಹ ಮೂಲದ ದಾವೆ ಜೂನ್ 11ರಂದು ವಿಚಾರಣೆಗೆ ನಿಗದಿಯಾಗಿದ್ದು, ಮಧ್ಯಂತರ ಅರ್ಜಿ ಸಂಬಂಧ ಯಾವುದೇ ಆದೇಶವನ್ನ ಹೊರಡಿಸಬಾರದು ಅಂತ ಮನವಿ ಮಾಡಿದ್ದಾರೆ. ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿದಂತಹ ನ್ಯಾಯಪೀಠ ಜೂನ್ 11ರ ತನಕ HSRPC ಅಳವಡಿಕೆಗೆ ಅವಕಾಶ ನೀಡಬಹುದೇ ಅಂತ ಪ್ರಶ್ನಿಸಿತು. ಇದಕ್ಕೆ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಉತ್ತರಿಸಿ, ಜೂನ್ 12ರ ತನಕ HSRPC ಅಳವಡಿಸದ ವಾಹನ ಸವಾರರ ವಿರುದ್ಧ ಯಾವುದೇ ಬಲವಂತದ ಕ್ರಮವನ್ನ ತೆಗೆದುಕೊಳ್ಳುವಂತಿಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಮುಂಬರುವ ನ್ಯಾಯಾಲಯದ ಆದೇಶದ ತನಕ ಸಾರಿಗೆ ಇಲಾಖೆ ಯಾವುದೇ ಕ್ರಮಕ್ಕೂ ಮುಂದಾಗುವಂತಿಲ್ಲ ಅಂತ ತಿಳಿಸಿದೆ. ಈ ಮುನ್ನ ಇದೇ 31ಕ್ಕೆ ಅವಧಿ ಮುಕ್ತಾಯದ ಬಳಿಕ ಕ್ರಮಕ್ಕೆ ಸಾರಿಗೆ ಇಲಾಖೆ ಮುಂದಾಗಿತ್ತು. ಇನ್ನು ಅವಧಿ ಮುಕ್ತಾಯದ ಬಳಿಕ ನಿಯಮ ಪಾಲನೆ ಮಾಡದ ಮಾಲೀಕರಿಗೆ ಮೊದಲ ಬಾರಿಗೆ 500, ನಂತರದ ನಿಯಮ ಉಲ್ಲಂಘನೆ ಮಾಡಿದವರಿಗೆ ₹1000 ದಂಡ ಹಾಕುವುದಕ್ಕೆ ಸಿದ್ಧತೆಯನ್ನ ನಡೆಸಲಾಗಿತ್ತು. ಆದರೆ ಸದ್ಯ ಹೈಕೋರ್ಟ್ ಸೂಚನೆ, ನಂಬರ್ ಪ್ಲೇಟ್ ಅಳವಡಿಕೆ ಮಾಡದ ಮಾಲೀಕರಿಗೆ ಈ ಮೂಲಕ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಅಂದಹಾಗೆ ಈ ಹಿಂದೆ 2-3 ಬಾರಿ HSRPC ನಂಬರ್ ಪ್ಲೇಟ್ ಅಳವಡಿಕೆಗೆ ಕಾಲಾವಕಾಶ ವಿಸ್ತರಣೆ ಮಾಡಿತ್ತು. ಆದ್ರೀಗ ಮತ್ತೊಮ್ಮೆ ವಿಸ್ತರಣೆಯಾಗಿದ್ದು, ಸದ್ಯಕ್ಕಂತೂ ಅಳವಡಿಕೆ ಮಾಡದೇ ಇರುವವರಿಗೆ ದಂಡದ ಬರೆಯಿಂದ ತಾತ್ಕಾಲಿಕವಾಗಿ ತಪ್ಪಿಸಿಕೊಳ್ಳಬಹುದಾಗಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.